ಹಲೋ ವೀಕ್ಷಕರೇ, ಹೀಗಿದ್ರೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮ ಸಂಬಂಧ ನಾನು ಕಾರಂಜಿ ಲೇಕ್ ಬಗ್ಗೆ ಒಂದು ವಿಡಿಯೋ ಮಾಡ್ತಿದ್ದೀನಿ. ಇದು ಮೈಸೂರಿನ ಪ್ರಖ್ಯಾತವಾಗಿರುವ ಒಂದು ಲೇಕ್ ಆಗಿದೆ. ಈ ಲೇಕಿನ ಎಂಟ್ರಿ ಫೀಸ್ ಬಂದುಬಿಟ್ಟು 50 ರುಪೀಸ್. ಇದು 8:30 5:30 ತನಕ ಓಪನ್ ಇರುತ್ತೆ. ಎವ್ರಿ ಟ್ಯೂಸ್ಡೇ ಇದು ಕ್ಲೋಸ್ ಆಗಿರುತ್ತೆ. ಸೊ ನೀವು ಪ್ಲಾಸ್ಟಿಕ್ ಏನಾದರೂ ಒಳಗೆ ತೊಗೊಂಡು ಹೋಗೋ ಅಭ್ಯಾಸ ಇದ್ದರೆ, ಅಂದರೆ ಪ್ಲಾಸ್ಟಿಕ್ ಬಾಟಲ್ ಏನಾದರೂ ಯೂಸ್ ಮಾಡೋದಾಗಿದ್ದರೆ ನೀವು ಅವಕಾಶ ಇರೋದಿಲ್ಲ. ನೀವೇನಾದರೂ ತೊಗೊಂಡು ಹೋಗಲೇಬೇಕು ಅನ್ನೋದಿದ್ದರೆ ಅವರು ಒಂದು ಟ್ಯಾಗ್ನ ಕೊಡ್ತಾರೆ. ಅದಕ್ಕೆ 10 ರೂಪಾಯಿ ಆಗಿರುತ್ತೆ. ಒಂದು ಪ್ರಾಡಕ್ಟಿಗೆ ಒಂದು ಟ್ಯಾಗ್. ಸೊ 10 ರೂಪಾಯಿ ಒಂದು ಪ್ರಾಡಕ್ಟ್. ಆ ರ್ಯಾಪರ್ನ ತಿರ್ಗಾ ವಾಪಸ್ ತೊಗೊಬಂದು ಅವ್ರಿಗೆ ತೋರಿಸಿದ್ರೆ ಆ 10 ರೂಪಾಯಿನ ನಿಮಗೆ ವಾಪಸ್ ಕೊಡ್ತಾರೆ. ಸೊ ನೀವು ಮನಿ ಇಟ್ಕೊಂಡು ಹೋಗಿ. ಅಲ್ಲಿ ಯಾವುದೇ ಒಂದು ಆನ್ಲೈನ್ ಪೇಮೆಂಟ್ ಕೂಡ ಇಲ್ಲ. ಅಲ್ಲಿ ಒಳಗೆ ಬಂದರೆ ನೀವು ತುಂಬ ಚೆನ್ನಾಗಿರೋ ಒಂದು ವ್ಯೂ ನೋಡ್ಬೋದು. ಅಲ್ಲಿ ಎಲ್ಲ ಮರಗಳನ್ನು ಟ್ಯಾಗ್ ಮೂಲಕ ಮೆನ್ಷನ್ ಮಾಡಿ ನೇಮ್ ಹಾಕಿ ಇಟ್ಟಿದ್ದಾರೆ. ಮುಂದೆ ಹೋಗ್ತಾ ಹೋದರೆ ಒಂದು ಮಕ್ಕಳ ಪ್ಲೇಗ್ರೌಂಡ್ ಸಿಗುತ್ತೆ. ಅಲ್ಲಿ ಅಡ್ವೆಂಚರಸ್ ಆಟಗಳಿರುತ್ತೆ. ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿದೆ ಆಟ ಆಡೋಕ್ಕೆ. ಉಯ್ಯಾಲೆಗಳಿದೆ. 10 ವರ್ಷದ ಕೆಳಗಿನ ಮಕ್ಕಳಿಗೆ ಮಾತ್ರ ಆಗಿದೆ ಅದು. ಅದಾದಮೇಲೆ ನೀವು ಅದರ ಪಕ್ಕದಲ್ಲೇ ಒಂದು ಸಣ್ಣ ಪಕ್ಷಿಯ ಕೇಜ್ ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಗುಬ್ಬಿ ಮರಿಗಳು, ಗಿಳಿ ಮರಿಗಳೆಲ್ಲ ಇದೆ. ಅದಾದಮೇಲೆ ಅದ್ರ ಪಕ್ಕದಲ್ಲಿ ಪಕ್ಷಿ ಮನೆ ಅಂತ ಇದೆ. ಪಕ್ಷಿ ಮನೆ ತುಂಬ ಸುಂದರವಾಗಿದೆ. ಅಲ್ಲಿ ಹಲವಾರು ನವಿಲುಗಳಿವೆ. ನೀವು ಆ ಗರಿ ಬಿಚ್ಚಿ ಕುಣಿದಾಡುವ ಒಂದು ನವಿಲನ್ನ ನೋಡ್ಬೋದು ಹತ್ತಿರದಿಂದ. ಪಕ್ಕದಲ್ಲಿ ಹರಿದಾಡ್ತಾ ಇರುತ್ತೆ. ತುಂಬ ನವಿಲುಗಳಿವೆ. ಅಲ್ಲಿ ನವಿಲಿನ ಕೂಗು ಕೇಳೋಕ್ಕೆ ತುಂಬ ಸುಂದರವಾಗಿರುತ್ತೆ. ಅದರ ಪಕ್ಕದಲ್ಲಿ ಶೌಚಾಲಯ ಇದೆ. ಶೌಚಾಲಯ ಬೇಕಾದ್ರೆ ನೀವು ಆರಾಮಾಗಿ ಹೋಗ್ಬಿಡ್ಬೋದು. ತುಂಬ ಸ್ವಚ್ಛವಾಗಿದೆ. ಯಾವುದೇ ಒಂದು ಪೇಮೆಂಟ್ ಕೊಡುವ ಅವಶ್ಯಕತೆ ಇಲ್ಲ. ಆಲ್ರೆಡಿ ನೀವು ಪೇ ಮಾಡಿರ್ತೀರ. ಅದರ ನೆಕ್ಸ್ಟು ನೀವು ವ್ಯೂ ಪಾಯಿಂಟ್ ನೋಡ್ತೀರ. ವ್ಯೂ ಪಾಯಿಂಟ್ ತುಂಬ ಸುಂದರವಾಗಿದೆ, ಚೆನ್ನಾಗಿದೆ. ನೀವು ಅಲ್ಲಿ ಹೋಗಿ ಇಡೀ ಲೇಕ್ ವ್ಯೂ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಹಾಗೆ ಒಂದು ವ್ಯೂ ನೋಡಿಕೊಂಡು ವಾಕ್ ಕೂಡ ಹೋಗಿ ಬರ್ಬೋದು. ಅದ್ರ ಪಕ್ಕದಲ್ಲಿ ರಿಟರ್ನ್ ಬರ್ತಾ ಬಂದರೆ ಅಲ್ಲಿ ಗಾರ್ಡನ್ ಇದೆ. ಅಲ್ಲಿ ಕೂತು ಮಾತಾಡ್ಬೋದು, ಆರಾಮಾಗಿ ಕಾಲ ಕಳೆದು ಬರ್ಬೋದು. ಹಾಗೆ ನೀವೇನಾದರೂ ಬೋಟಿಂಗ್ ಮಾಡೋರಾಗಿದ್ದರೆ ಬೋಟಿಂಗ್ ಕೂಡ ಮಾಡ್ಬೋದು. ಚಿಲ್ಡ್ರನ್ಸಿಗೆ 25 ರುಪೀಸ್ ಅಥವಾ 20 ರುಪೀಸ್ ಬರುತ್ತೆ. ಅಂದರೆ ಪೆಡಲ್ ತೊಗೊಂಡ್ರೆ 30 ರುಪೀಸ್ ಅಡಲ್ಟ್ಸಿಗೆ. ನೀವೇನಾದರೂ ದೋಣಿಯಲ್ಲೇ ಹೋಗಬೇಕಂತ ಇದ್ದರೆ ಅದು 150-100 ರುಪೀಸ್ ಹೀಗಿರುತ್ತೆ. ಸೊ ಮನಿ ಜಾಸ್ತಿ ಇದೆ ದೋಣಿಗೆ. ನೀವು ಪೆಡಲ್ ಆದರೆ ನಿಮ್ಮ ಶಕ್ತಿನೇ ಯೂಸ್ ಮಾಡಿಕೊಂಡು ಹೋಗಬೇಕು. ಸ್ವಲ್ಪ ಬೋರಿಂಗ್ ಅನಿಸ್ಬೋದು ನಿಮಗೆ. ತುಂಬ ಚೆನ್ನಾಗಿರುತ್ತೆ. 15 ಮಿನಿಟ್ಸ್ ಟೈಮಿಂಗ್ ಕೊಟ್ಟಿರ್ತಾರೆ. ಅದಾದಮೇಲೆ ನೀವು ಹೀಗೆ ನೋಡ್ತಾ ಬರ್ತಾಯಿದ್ರೆ ಒಂದು ಬಟರ್ಫ್ಲೈ ಪಾರ್ಕ್ ಸಿಗುತ್ತೆ. ಅದು ತುಂಬ ಚೆನ್ನಾಗಿದೆ. ಬಟರ್ಫ್ಲೈಸ್ ನನಗಂತೂ ಕಾಣಿಸಿಲ್ಲ. ನಿಮಗೇನಾದ್ರು ಕಾಣಿಸಿದ್ರೆ ಕಮೆಂಟ್ ಮಾಡ್ಬೋದು ಹೋಗಿ ಬಂದಾದಮೇಲೆ. ಸೊ ತುಂಬ ಸುಂದರವಾದ ಒಂದು ಲೇಕ್ ಆಗಿದೆ. ನೀವು ಹೋಗಿ ಎಂಜಾಯ್ ಮಾಡ್ಬೋದು. ಹಾಗೆ ನೀವು ವೆಹಿಕಲ್ಸ್ ಏನಾದ್ರು ತರೋದಿದ್ದರೆ ಒಂದು 2 ವೀಲರ್ ವೆಹಿಕಲ್ಗೆ 40 ರುಪೀಸ್, 4 ವೀಲರ್ ವೆಹಿಕಲ್ ಆದರೆ ಪಾರ್ಕಿಂಗ್ ಚಾರ್ಜಾಗಿ 70 ರುಪೀಸ್ ಬೀಳುತ್ತೆ. ತುಂಬ